ಶಾಸ್ತ್ರಿಗಳೇ, ಕೊನೆ ರಾಶಿಗಳ ಬಗ್ಗೆ ತಿಳಿಸೋದಾದರೆ ಇನ್ನು ಮೀನರಾಶಿಯವರಿಗೆ ಎಷ್ಟು ದಿವಸ ಸುಖ ಸ್ಥಾನದಲ್ಲಿದ್ದ, ಈಗ ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದೇನೆ, ಅದು ಗುರುಬಲ. ಹೀಗಾಗಿ ಮೀನರಾಶಿಯವರಿಗೆ ಒಂದು ವಿಶೇಷವಾದ ಬಲ ಬಂದು ಸೇರ್ಪಡೆಯಾಗ್ತಾ ಇದೆ. ಅಲ್ಲಿ ಹೇಳುತ್ತೆ, ಮಹೀಶ ಸಚಿವವು ಧೀಮಾನ್ ಸುತಸ್ತೆ ಗುರು ಅಂತ. ಹೀಗಾಗಿ ಮಹೀಶ ಅಂತ ಮೊದಲನೇ ಪದವೇ ಮಹೀಶ ಅಂತ ಹೇಳಿದೆ. ಮೊದಲ ಫಲ ಏನದು ಅಂದರೆ, ಮಹಿ ಅಂದರೆ ಭೂಮಿ, ಈಶ ಭೂಮಿಗೆ ಒಡೆಯ ಆಗ್ತಕ್ಕಂಥದ್ದು ಅಂತ. ಹೀಗಾಗಿ ಭೂ ಖರೀದಿಯೂ ಆಗುತ್ತೆ, ಭೂಮಿ ಒಡೆಯರ ಲ್ಯಾಂಡ್ ಲಾರ್ಡ್ಗಳಾಗ್ತೀರ. ಅಷ್ಟಲ್ಲದೆ ನೀವು ಯಾವುದೋ ಒಂದು ಅಧಿಕಾರ ವೃತ್ತಿಯಲ್ಲಿದ್ದರೆ ಅಲ್ಲಿ ನೀವು ಬಡ್ತಿಯನ್ನು ಪಡೀತಕ್ಕಂಥದ್ದು, ವಿಶೇಷ ಮಾನ್ಯತೆ ಗೌರವ ಸಂದಾಯವಾಗ್ತಕ್ಕಂಥದ್ದು, ಇಷ್ಟು ದಿವಸ ಬರದೇ ಇರತಕ್ಕಂಥ ಒಂದು ಸ್ಥಾನಮಾನ ಈಗ ನಿಮಗೆ ದಕ್ತಾ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಲಾಭಸ್ಥಾನವನ್ನು ವೀಕ್ಷಿಸ್ತಾನೆ ನಿಮ್ಮ ರಾಶಿಯಿಂದ. ಹೀಗಾಗಿ ಲಾಭಕ್ಕೆ ಗುರುವಿನ ದೃಷ್ಟಿ ಬಿದ್ದರೆ ಅದು ಲಾಭ ಸಮೃದ್ಧಿ, ಧನ ಲಾಭವು ದಿನೇ ದಿನೇ ಅಂತ ಹೇಳುವ ಹಾಗೆ ಅದು ವಿಶೇಷ ಲಾಭಗಳನ್ನು ತಂದುಕೊಡುತ್ತೆ. ಕೆಲಸ ಕಾರ್ಯಗಳಂತೂ ಒಂದು ಹೊಸ ಅವಕಾಶಗಳು ಸಿಗೋದಷ್ಟೇ ಅಲ್ಲ, ಅವಕಾಶಗಳಿಗೆ ಹೆಚ್ಚಿನ ಮಾನ್ಯತೆ, ಅದಕ್ಕೆ ಹಣ ಸಂದಾಯವಾಗ್ತಕ್ಕಂಥದ್ದು. ಕೆಲಸ ಮಾಡೋದೇ ಸಾಕಾಗಲ್ಲ, ಕೆಲಸಕ್ಕೆ ಹಣ ಬರಬೇಕಲ್ಲ, ಆ ಹಣ ನಿಮ್ಮ ಪಾಕೆಟ್ ಬಂದು ಸೇರುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಅಧ್ಯಯನ, ಸಂಶೋಧನೆ, ಹೊಸ ತಿಳ್ಕೊಳ್ತಕ್ಕಂಥದ್ದು, ಹೊಸದನ್ನೇನೋ ಕಲಿತೆ ಅಂತಕ್ಕಂಥ ಒಂದು ಸಮಾಧಾನ, ಸಂತೃಪ್ತಿ, ಅವುಗಳನ್ನು ಗುರು ತಂದು ಕೊಡ್ತಾನೆ. ಮನೆಯಲ್ಲಿ ಮಕ್ಕಳ ಜೊತೆಗಿನ ಬಾಂಧವ್ಯ, ತಾಯಿ ಮಕ್ಕಳ ಜೊತೆಗೆ, ತಂದೆ ಮಕ್ಕಳ ಜೊತೆಗಿನ ಬಾಂಧವ್ಯ ಚೆನ್ನಾಗಾಗುತ್ತೆ. ಗುರು ಶಿಷ್ಯರ ಬಾಂಧವ್ಯ ವೃದ್ಧಿಯಾಗುತ್ತೆ. ಶಿಷ್ಯರಿಗೆ ಗುರುಗಳಲ್ಲಿ ಒಂದು ಗೌರವ ಭಾವನೆ ಬರುತ್ತೆ. ಗುರುವಿನಲ್ಲೂ ಶಿಷ್ಯ ಪ್ರೀತಿ ಅದು ಉಂಟಾಗ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಮೀನರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳನ್ನು ಗುರು ತಂದು ಕೊಡ್ತಾನೆ. ಮತ್ತು ಧೀಶಕ್ತಿ, ಬುದ್ಧಿಶಕ್ತಿ, ಎಷ್ಟೋ ಬಾರಿ ಗುರು ಹೇಳ್ಕೊಟ್ಟಿದ್ದು ಅಷ್ಟೇ ಅಲ್ಲ, ನಾವು ಕಲ್ತ್ಕೊಳ್ಳೋದು ಎಷ್ಟೋ ಸಾಕಷ್ಟಿರುತ್ತೆ. ಅಂಥದ್ದಕ್ಕೆ ಒಂದು ಮಾರ್ಗದರ್ಶನ ಗುರು ತೋರಿಸ್ತಾನೆ. ನಾವೇ ತಿದ್ದುಕೊಂಡ್ವಪ್ಪ, ನಾನು ತಿದ್ದುಕೊಳ್ಳೋದಿದೆ ಮೊದಲು, ಆಮೇಲೆ ಮುಂದೆಂದು ಅಂತ ಹೀಗೆ ಅದು ಸ್ವಸ್ವರೂಪ ಅನುಸಂಧಾನ ಅಂತಾರೆ. ಅದು ಬೇಕಾಗುತ್ತೆ ಬಹಳ ಮುಖ್ಯವಾಗಿ. ನಾನು ಅರ್ಥ ಆಗಬೇಕು, ಆಮೇಲೆ ಇತರೆಯವರು ಅಂತ. ಆ ರೀತಿಯ ಒಂದು ಸ್ವಪ್ರಜ್ಞೆ ಅಂತಾರಲ್ಲ, ಅದು ಉಂಟಾಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಬಹಳ ಮುಖ್ಯವಾಗಿ ಶರೀರಕ್ಕೆ ಒಂದು ಪುಷ್ಟಿ, ಶರೀರದಲ್ಲಿ ಒಂದು ಆರೋಗ್ಯ ಬಲ ಬರ್ತಕ್ಕಂಥದ್ದು, ಇದು ಬಹಳ ಮುಖ್ಯ. ಏಕೆಂದರೆ ಗುರುದೃಷ್ಟಿ ನಿಮ್ಮ ರಾಶಿಗಿದೆ. ಹೀಗಾಗಿ ಇಷ್ಟು ದಿವಸ ಏನಾದರೂ ಆರೋಗ್ಯ ವ್ಯತ್ಯಾಸ ಇದ್ದರೆ, ಶನಿ ಇದನ್ನಲ್ಲ, ಹೀಗಾಗಿ ಶನಿಗೆ ಗುರುದೃಷ್ಟಿ ಬಿದ್ದರೆ ಕೊಡುಕಣ್ಣು ಮೇಲೆ ಎದ್ದು ಬಿಡ್ತಾರೆ. ಇಷ್ಟು ದಿವಸ ಹಾಸ್ಪಿಟಲಲ್ಲಿದ್ದೆ, ಈಗ ಡಿಸ್ಚಾರ್ಜ್ ಆಯಿತು, ಮನೆಗೆ ಬಂದೆ ಅಂತ. ಆ ರೀತಿಯಲ್ಲಿ ಒಂದು ದೇಹಕ್ಕೂ ಒಂದು ಬಲ ಬರುತ್ತೆ, ಸಂಶಯ ಇಲ್ಲ. ಹೀಗಾಗಿ ಇಷ್ಟೆಲ್ಲ ವಿಶೇಷ ಫಲಗಳನ್ನು ಗುರು ತಂದು ಕೊಡ್ತಾನೆ. ಗುರುಬಲ ನಿಮಗೆ ಅಕ್ಟೋಬರ್ ಅಂತ್ಯದವರೆಗೆ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ಶಾಂತಿ ಸಮಾಧಾನಗಳಿಂದ ಇರಬಹುದು. ತಾವು ಆರೋಗ್ಯದ ದೃಷ್ಟಿಯಿಂದ ಶನೈಶ್ಚರ ಕವಚ ಮತ್ತಷ್ಟು ಹೇಳ್ಕೊಳ್ಳಿ, ಅದು ಇನ್ನಷ್ಟು ಶುಭ ಫಲವನ್ನು ತಂದುಕೊಡುತ್ತೆ. ಇಷ್ಟು ಕಾಲ ನಾವು 12 ರಾಶಿಗಳ ಫಲಾಫಲ ಗಮನಿಸಿದ್ದೀವಿ. ಕೆಲವರಿಗೆ ತೊಡಕನ್ನು ಸೂಚಿಸ್ತಾ ಇದೆ, ಆದರೆ ಇದನ್ನೇ ಪ್ರಧಾನವಾಗಿ ಪರಿಗಣಿಸಬೇಡಿ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಸ್ವಾಂ ದಶಾಮುಪಗತಾನ್ ಸ್ವಫಲಪ್ರದಾಸ್ಯು ಅಂತ. ಜಾತಕಗಳನ್ನು ಪರಿಶೀಲಿಸಿಕೊಳ್ಳಿ, ನಿಮ್ಮ ಜಾತಕವನ್ನು. ಆ ಜಾತಕದಲ್ಲಿ ಯಾವ ಗ್ರಹದ ದಶೆ, ಯಾವ ಗ್ರಹದ ಭುಕ್ತಿ ಬಂದಿದೆ ಅದನ್ನು ಪರಿಗಣಿಸ್ಕೊಳ್ಳಿ. ಆ ಗ್ರಹದ ಕಾಲ, ಉದಾಹರಣೆಗೆ ನಿಮಗೆ ಗುರುಬಲ ಬಂದಿದೆ, ನಿಮಗೆ ಗುರುವಿನ ಭುಕ್ತಿಯೇ ಇಲ್ಲದೇ ಇದ್ದರೆ ಈ ಫಲ ಅಷ್ಟು ಅನ್ವಯ ಆಗೋದಿಲ್ಲ. ಯಾವುದೋ ಶುಕ್ರ ಭುಕ್ತಿ ನಡೀತಾ ಇದ್ದರೆ, ಶುಕ್ರ ಈಗ ತುಂಬ ಚೆನ್ನಾಗಿದ್ದಾನೆ. ಬುಧ ಭುಕ್ತಿ ನಡೀತಾ ಇದ್ದರೆ, ಬುಧ ಸಮೃದ್ಧವಾದ ಶುಭ ಫಲ ಕೊಡುವ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಇದು ಅನ್ವಯ ಅಷ್ಟಾಗೋದಿಲ್ಲ. ಹೀಗಾಗಿ ಇದನ್ನು ಚೆನ್ನಾಗಿ ಪರಿಶೀಲಿಸಿಕೊಳ್ಳಿ. ಆಯಾ ದಶಾಭುಕ್ತಿ ಬಹಳ ಮುಖ್ಯವಾದದ್ದು. ಇದು ಕೇವಲ ಒಂದು 30-40% ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. 40% ನಿಮಗೆ ಅನ್ವಯ ಆಗುತ್ತೆ. ಹೀಗಾಗಿ ಏನಪ್ಪ ಗುರುಬಲದಿಂದ ಇಷ್ಟೆಲ್ಲ ಕೆಡುಕ ಅಂತಂದರೆ ಇನ್ನು 60% ಬೇರೆ ಇದೆ. ಬೇರೆ ಗ್ರಹಗಳನ್ನು ಗಮನಿಸ್ಕೊಳ್ಬೇಕಲ್ಲ, ಇದನ್ನೆಲ್ಲ ಗಮನಿಸ್ಕೊಂಡು ಶಾಂತವಾಗಿರಬೇಕೇ ವಿನಃ ಈ ಒಂದು ಫಲದಿಂದಾಗಿ, ಈ ಒಂದು ತೊಡಕಿನಿಂದಾಗಿ ಕೆರಳ್ಕೊಂಡು ಬಿಡಬೇಡಿ. ಸಮಾಧಾನ. ಡಿ.ವಿ.ಜಿಯವರು ಒಂದು ಮಾತು ಹೇಳ್ತಾರೆ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ಸಹಿಸುವುದಲ್ಲದೆ ಮುಗಿಯದ ಆವ ದಶೆ ಬಂದೋಡಂ. ಯಾವ ದಶೆ ಬರಲಿ, ಯಾವ ಗುರುಬಲ ಬರಲಿ, ಯಾವ ಗುರುಬಲ ಹೋಗಲಿ, ಸಹಿಸುವುದಲ್ಲದೆ ತಾಳ್ಕೋಬೇಕಾಗತ್ತೆ. ತಾಳಿದವನು ಬಾಳಿಯಾನು ಅನ್ನೋ ಏನು ಗಾದೆ ಮಾತಿದೆಯಲ್ಲ, ಅದು ಸತ್ಯ. ಹೀಗಾಗಿ ತಾಳ್ಮೆಯಿಂದ ಏನು ಬಂದರೂ ಅದನ್ನು ಸ್ವೀಕರಿಸಲೇಬೇಕು, ಬೇರೆ ದಾರಿ ಇಲ್ಲ. ಕಾಯಿಲೆ ಬಂದಿದೆ ಅಂಥೇಳಿ ನಾವು ನಮ್ಮನ್ನೇ ಸತ್ತು ಹೋಗೋಕ್ಕಾಗತ್ತಾ? ನಾವು ಇಲ್ಲ, ಟ್ರೀಟ್ಮೆಂಟ್ ತೊಗೋಬೇಕು. ಅಷ್ಟು ಕಾಲ ನಮಗೆ ಆ ಬಾಧೆ ಇರುತ್ತೆ, ಅದನ್ನು ಸಹಿಸ್ಕೋಬೇಕು. ಆಮೇಲೆ ಒಂದು ದಿವಸ ಕಾಲವೇ ಅದನ್ನು ಅಳಿಸಿ ಹಾಕುತ್ತೆ, ಒರೆಸಿ ಹಾಕುತ್ತೆ, ಹೊಸದನ್ನು ಇನ್ಯಾವುದೊಂದು ಶುಭವನ್ನು ತಂದುಕೊಡುತ್ತೆ. ಹೀಗಾಗಿ ಕತ್ತಲು ಅಳಿದು ಬೆಳಕು ಹೇಗೆ ಬರುತ್ತೋ ಪ್ರತಿಯೊಬ್ಬರ ಬದುಕಿನಲ್ಲಿ, ಆ ರೀತಿಯಲ್ಲಿ ಕೆಲವರಿಗೆ ಈ ಗುರುವಿನ ಪರಿವರ್ತನೆ ತೊಡಕಂತಂದಿರಬಹುದು, ನಷ್ಟವನ್ನು ತರಬಹುದು ಸ್ವಲ್ಪ ಕಾಲ.
ಅದಾದಮೇಲೆ ಮತ್ತೆ ಸರಿ ಹೋಗುತ್ತೆ. ಬೇರೆ ಬೇರೆ ಗ್ರಹಗಳು ಶುಭವನ್ನು ತಂದು ಕೊಡ್ತಾರೆ. ಹೀಗಾಗಿ ನಮ್ಮ ಕೆಲಸದಲ್ಲಿ ಶ್ರದ್ಧೆ, ನಮ್ಮ ಕೆಲಸದಲ್ಲಿ ನಿಷ್ಠೆ, ಕೌಶಲ್ಯ ಇವುಗಳು ಸೇರಿಕೊಂಡ್ರೆ ಸಹಜವಾಗಿ ಭಗವಂತ ಹರಿಸ್ತಾನೆ ನಮ್ಮನ್ನು. ಹೀಗಾಗಿ ಕೆಲಸದ ಕಡೆ ಗಮನ ಕೊಡಿ, ಭಗವಂತನಲ್ಲಿ ವಿಶ್ವಾಸ ಇಡಿ, ಎಲ್ಲರಲ್ಲೂ ಪ್ರೀತಿ ಅನುರಾಗಗಳನ್ನು ಇಟ್ಕೊಳ್ಳಿ. ಅದು ಮನುಷ್ಯನ ಬದುಕಿಗೆ ತುಂಬ ನೆಮ್ಮದಿಯನ್ನು ತಂದುಕೊಡುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಗುರುವಿನ ಸ್ಥಾನ ಪಲ್ಲಟದ ಬಗ್ಗೆ ಮತ್ತು ದ್ವಾದಶ ರಾಶಿ ಮೇಲೆ ಗುರುವಿನ ಪ್ರಭಾವ ಹೇಗಿರುತ್ತೆ ಅಂತ ಹೇಳಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.